ಪರೀಕ್ಷಿತ ಮಾಡಿದ್ದದನ್ನು ಕಾಡಿನಿಂದ ಹೊರಟ. ಎಲ್ಲಿಗೆ ಹೊರಟ? ಗಂಗಾ ನದಿ ತೀರಕ್ಕೆ ಹೊರಟ. ಯಾಕೆ ಹೊರಟ? ಯಾರನ್ನೋ ಕಾಡ್ಲಿಕ್ಕೆ. ಕಾಡುವುದು ಈಗ ನೀವೆಲ್ಲ ಕೆಲವು ಸಲ ಕಾಡುವುದಿಲ್ವಾ ಮನೆಯಲ್ಲಿ ಅಮ್ಮನ ಹತ್ರ? ಅದನ್ನು ಮಾಡಿಕೊಡ್ಬೇಕು, ಇದನ್ನು ಮಾಡಿಕೊಡ್ಬೇಕು, ಹಾಸ್ಟೆಲಲ್ಲಿ ಇಡ್ಲಿ ಸಾಂಬಾರು ಅವಲಕ್ಕಿ ಸಜ್ಜಿಗೆ ಇಂಥದ್ದು ಮಾತ್ರ, ನನಗೆ ಅದನ್ನು ಮಾಡಿಕೊಡು ಇದನ್ನು ಮಾಡಿಕೊಡು ಅಂತ ಕಾಡುವುದಿಲ್ವ ನೀವು ಅಮ್ಮನ ಹತ್ರ? ತಪ್ಪಲ್ಲ, ನೀವು ಮಕ್ಕಳು, ಅವರ ಅಮ್ಮ ಕಾಡಬೇಕು. ಹಾಗೆ ಜೀವನವೆಂಬಂತಹ ಕಾಡನ್ನು ಬಿಟ್ಟು ಯಾರತ್ರ ಕಾಡುವುದಕ್ಕೆ ಹೊರಟ. ಕಾಡುವುದಕ್ಕೆ ಹೊರಟಾಗ ಒಬ್ಬರು ಸಿಕ್ಕಿದ್ರು, ಶುಕ ಮಹರ್ಷಿಗಳು. ನೋಡಿ, ಕಾಡುವುದಕ್ಕೆ ಹೊರಟಾಗ, ಹುಡುಕುವುದಕ್ಕೆ ಹೊರಟಾಗ ಒಳ್ಳೆಯ ಉದ್ದೇಶದಿಂದ ಕಾಡಬೇಕು, ಹುಡುಕಬೇಕು. ಆವಾಗ ಕೆಲವೊಬ್ಬರು ಮಹಾತ್ಮರು, ಒಳ್ಳೆಯ ಮನುಷ್ಯರು, ಸಜ್ಜನರು ಸಿಕ್ಕೊಳ್ತಾರೆ ದಾರಿಯಲ್ಲಿ ಅಂತ. ಗಂಗಾ ನದಿ ತೀರಕ್ಕೆ ಹೋದ. ಅನೇಕ ಮಹರ್ಷಿಗಳೆಲ್ಲ ಬಂದರು, ಶುಕ ಮಹರ್ಷಿಗಳು ಬಂದರು. ಇವನಲ್ಲಿ 2 ಪ್ರಶ್ನೆ ಇತ್ತು. ಆ 2 ಪ್ರಶ್ನೆಗೆ ಇಷ್ಟರವರೆಗೆ ಅವನಿಗೆ ಆ ಪ್ರಶ್ನೆಯೂ ಬರಲಿಲ್ಲ, ಆ ಪ್ರಶ್ನೆಗೆ ಉತ್ತರವೂ ಸಿಕ್ಕಿಲ್ಲ. ಇನ್ನೀಗ 7 ದಿವಸಗಳಲ್ಲಿ ಆ 2 ಪ್ರಶ್ನೆಗೆ ಉತ್ತರ ಸಿಗಬೇಕು. ಏನು ಆ ಪ್ರಶ್ನೆ 2? ಶುಕ ಮಹರ್ಷಿಗಳ ಹತ್ರ ಕೇಳ್ತಾನೆ, ಗುರುಗಳೇ, 2 ಪ್ರಶ್ನೆ ಉಂಟು, ತಾವು ಆ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ಸಮರ್ಥರಿದ್ದೀರಿ. ಹುಟ್ಟಿನಿಂದ ಸಾಯುವಲ್ಲಿಯವರೆಗೆ ಮನುಷ್ಯ ಏನು ಮಾಡಬೇಕು? ಕೇಳಿದ್ದೀರಿ ಪ್ರಶ್ನೆಯನ್ನು? ಯಾವಾಗ? ಅಬ್ಬಬ್ಬ. 2ನೇ ಪ್ರಶ್ನೆ ಯಾವುದು ಹೇಳಿ? ಯಾರಾದ್ರೂ ಒಬ್ರು ಹೇಳಿ. 2ನೇ ಪ್ರಶ್ನೆ ಯಾವುದು? ಸತ್ತ ಮೇಲೆ ಏನು ಮಾಡಬೇಕು? ಯಾರಿಗೊತ್ತ್ರಿ? ಸತ್ತ ಮೇಲೆ ಏನು ಮಾಡಬೇಕು? ಸಾಯುವಾಗ ಏನು ಮಾಡಬೇಕು? ಸಾಯುವಾಗ ಏನು ಮಾಡಬೇಕು? ಅಲ್ಲಿ ಅಪ್ಪಿತಪ್ಪಿಯೂ ಕೂಡ ಸಾಯುವುದಕ್ಕೆ ಏನು ಮಾಡಬೇಕು ಅಂತ ಬರಲಿಕ್ಕಿಲ್ಲ. ಹುಟ್ಟಿನಿಂದ ಸಾಯುವಲ್ಲಿಯವರೆಗೆ ಏನು ಮಾಡಬೇಕು, ಸಾಯುವ ಕಾಲಕ್ಕಾಗುವಾಗ ಏನು ಮಾಡಬೇಕು? 2 ಪ್ರಶ್ನೆ. 2 ಪ್ರಶ್ನೆಗೆ ಉತ್ತರ ಏನು ಹೇಳಿದ್ದು ಇವರು? ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿಹಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಅಭಯಂ. ಪ್ರಶ್ನೆಗೆ ಉತ್ತರ ಅದು ಯಾವುದು? ಈ ಕೃಷ್ಣನನ್ನು ಕೇಳಬೇಕು, ಈ ಕೃಷ್ಣನನ್ನು ಮಾತಾಡಿಸಬೇಕು, ಈ ಕೃಷ್ಣನ ಬಗ್ಗೆ ಕೇಳಬೇಕು, ಈ ಕೃಷ್ಣನನ್ನು ನೆನೆಸ್ಕೊಳ್ಳಬೇಕು, ಈ ಕೃಷ್ಣನನ್ನು ಸ್ಮರಿಸಿಕೊಳ್ಳಬೇಕು, ಈ ಕೃಷ್ಣನ ಕಥೆಯನ್ನು ಕೇಳಬೇಕು. ಅದುವೇ ಹುಟ್ಟಿನಿಂದ ಸಾಯುವಲ್ಲಿವರೆಗೆ ಪ್ರತಿಯೊಬ್ಬ ಮಾಡುವಂತಹ ಕೆಲಸ. ಸಾಯುವ ಕಾಲಕ್ಕಾಗುವಾಗ ಏನು ಮಾಡಬೇಕು? ಹಾಗಾದರೆ ಹುಟ್ಟಿನಿಂದ ಸಾಯುವಲ್ಲಿವರೆಗೆ ಏನು ಮಾಡ್ತಾನೆ? ಕೃಷ್ಣ ಕಥಾ ಶ್ರವಣ, ಅದೇ ವಾಹಿನಿಯಲ್ಲಿ ಅವ ಹೋಗ್ತಾ ಇರ್ತಾನೆ. ಸಾಯುವ ಕಾಲಕ್ಕಾಗುವಾಗ ಅದೇ ವಾಹಿನಿಯಲ್ಲಿ ಇರ್ತಾನೆ, ಸುಲಭ ಆಗ್ತದೆ. ಸಾಯುವ ಕಾಲಕ್ಕಾಗುವಾಗ ದೇವರ ಸ್ಮರಣೆ ಬರ್ತದೆ. ಅದನ್ನು ಹೇಳ್ತಾರೆ. ಹಾಗಾದರೆ ಆ ದೇವರು ಯಾರು ನೋಡಿದ್ದೀರಾ ಯಾರಾದರೂ? ಎಲ್ಲಿಯೂ ಇಲ್ಲ. ಎಲ್ಲಿಯೂ ಇಲ್ವಲ್ಲ, ಸಿಗಲಿಲ್ಲ. ಹುಡುಕಿದ್ದೀರಾ? ಸಿಗಲಿಲ್ಲ. ಹುಡುಕಿದ್ರು, ಎಲ್ಲಿಯೂ ಇಲ್ವ? ಹಾಗಾದರೆ ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನೆ. ಹಾಗೆ ಅಂತ ನಮಗೆ ಬೇಕಾದಲ್ಲಿರ್ತಾನ? ನಮಗೆ ಬೇಕಾದಲ್ಲಿರ್ತಾನ?
ಇಲ್ಲ, ನಮಗೆ ನೋಡುವ ಕಣ್ಣಿಲ್ಲದ ಕಾರಣ ನಮಗೆ ಬೇಕಾದಲ್ಲಿ ಕಾಣೋದಿಲ್ಲ ಅಷ್ಟೇ. ನಮಗೆ ಬೇಕಾದಲ್ಲೂ ಇದ್ದಾನೆ, ಎಲ್ಲ ಕಡೆಯೂ ಇದ್ದಾನೆ ಅಂತ ಹೇಳುವಾಗ ನಮಗೂ ಬೇಕಾದಲ್ಲೂ ಇರ್ತಾನಲ್ವ. ನಮಗೆ ಕಾಣುವ ಕಣ್ಣಿಲ್ಲ, ನೋಡುವ ಕಣ್ಣಿಲ್ಲ, ನಾವು ಕುರುಡರಾಗಿದ್ದೇವೆ. ಆದ ಕಾರಣ ನಮಗೆ ಅದು ಕಾಣಬೇಕು ಅಂತಾದರೆ ಹೊರಗಿನ ಕಣ್ಣು ಹೋಗಬೇಕು, ಕಣ್ಣು ಮುಚ್ಚಬೇಕು. ಆವಾಗ ಒಳಗಿನ ಕಣ್ಣು ತೆರೆಯಲ್ಪಡ್ತದೆ ಅಲ್ವಾ. ನೋಡಿ, ನೀವು ಈಗ ಕಣ್ಣು ಬಿಟ್ಟಾವಾಗ ನನ್ನನ್ನೇ ಕಾಣುವುದಲ್ವಾ, ಕೃಷ್ಣನನ್ನು ಕಾಣ್ತದ? ಇಲ್ಲ. ಕಣ್ಣು ಮುಚ್ಚಿ ಒಂದು ಸಲ ಅವನನ್ನು ನೆನೆಸಿಕೊಳ್ಳಿ, ಆ ಕಣ್ಣು ತತ್ಕ್ಷಣದಲ್ಲೇ ತೆರೆದುಕೊಳ್ತದೆ. ಕಾಣುವುದಿಲ್ವಾ? ನಿಮಗೆ ಬೇಕಾದಲ್ಲಿದ್ದಾನೆ, ನಮಗೂ ಬೇಕಾದಲ್ಲಿದ್ದಾನೆ, ಎಲ್ಲರಿಗೂ ಬೇಕಾದಲ್ಲಿದ್ದಾನೆ, ಎಲ್ಲರಿಗೂ ಬೇಕಾಗ್ತಾನೆ. ಅಂತಹ ಕೃಷ್ಣ ಅವನನ್ನು ಜೀವನ ಇಡೀ ಸ್ಮರಿಸಬೇಕಂತೆ, ಜೀವನ ಇಡೀ ಕಥೆ ಕೇಳಬೇಕಂತೆ. ಎಷ್ಟು ಕೇಳಿದ್ರೂ ಸಮಾಧಾನ ಆಗಬಾರ್ದಂತೆ. ಒಂದು ಸಲ ಮುಗಿಸಿ, ಒಂದು ಸಲ 8 ಗಂಟೆ ಆದರೆ ಸಾಕು ಅಂತ. 8 ಗಂಟೆಗೆ ಬೆಲ್ಲ ಆಗ್ತದಲ್ಲ, ನಿಲ್ಲಿಸ್ಬೇಕಾವಾಗ ಅಲ್ಲ. ವಯಂತು ನ ವಿತೃಪ್ಯಾಮ, ನಾವು ತೃಪ್ತಿ ಆಗಲಿಕ್ಕಿಲ್ಲ, ನಾವು ತೃಪ್ತಿಯಾಗುವುದಿಲ್ಲ ಕೃಷ್ಣ ಕಥೆಯಿಂದ. ನಮಗೆ ಮತ್ತೆ ಮತ್ತೆ ಬೇಕು, ಮತ್ತೆ ಪುನಃ 5 ದಿವಸ ಬೇಕು, ಮತ್ತೆ ಪುನಃ 10 ದಿವಸ ಬೇಕು. ಈ ಥರ ಭಾವನೆ ನಮಗೆ ಬಂದಾವಾಗ ಮಾತ್ರ ಅವ ನಮಗೆ ಸಿಗ್ತಾನೆ. ತಸ್ಮಾತ್ ಭಾರತ ಸರ್ವಾತ್ಮ, ಸರ್ವ ಕಾಲಗಳಲ್ಲಿಯೂ ಕೂಡ ಹುಟ್ಟಿನಿಂದ ಸಾಯುವಲ್ಲಿಯವರೆಗೆ ನಾವು ಇದನ್ನೇ ಮಾಡಬೇಕು. ಆವಾಗ ಸಾಯುವ ಕಾಲಕ್ಕಾಗುವಾಗ ನೆಮ್ಮದಿಯಿಂದ ಜೀವ ಹೋಗ್ತದೆ. ಇಲ್ಲದಿದ್ದರೆ ಸಂಕಟವಾಗ್ತದೆ ಜೀವ ಹೋಗುವಾಗ. ಹೇಳ್ತಾರೆ ಹಾಗೆ. ಅದಕ್ಕೋಸ್ಕರ ಸಂಕಟವನ್ನು ಹರಣ ಮಾಡುವಂತಹ ಕೃಷ್ಣನನ್ನೇ ನಾವು ಕೇಳಬೇಕು, ಕಥೆಯನ್ನು ಕೇಳಬೇಕು. ಪರೀಕ್ಷಿತ ಮಹಾರಾಜನಿಗೆ ಶುಕ ಮಹರ್ಷಿಗಳು ಉತ್ತರ ಹೇಳುವುದಕ್ಕೆ ಹೊರಟು ಈ ಶ್ರೀಹರಿಯನ್ನೇ ನಾವು ಕೇಳಬೇಕು, ಮಾತಾಡಬೇಕು, ಅವ ಹೇಗೆ ಅಂತ ಹೇಳುವುದಕ್ಕೆ ಕೃಷ್ಣ ಕಥೆಯನ್ನು ಹೇಳ್ತಾರೆ. ಸಮಗ್ರವಾಗಿ ಬೇರೆ ಬೇರೆ ಭಗವಂತನ ಕೃಷ್ಣನ ಅವತಾರಗಳನ್ನು ಹೇಳಿ ಮುಗಿಸಿದ ಅನಂತರದಲ್ಲಿ ಆಶ್ಚರ್ಯಚಕಿತನಾಗ್ತಾನೆ ಪರೀಕ್ಷಿತ ಮಹಾರಾಜ. ಕುತೂಹಲ ಬರ್ತದೆ, ಕೌತುಕ ಬರ್ತದೆ, ಮತ್ತೆ ಮತ್ತೆ ಕೃಷ್ಣನ ಕಥೆಯನ್ನು ಕೇಳಬೇಕು ಅಂತ ಪ್ರಶ್ನೆ ಮಾಡ್ತಾನೆ. ಬೇರೆ ಬೇರೆ ವಂಶಗಳ ಬಗ್ಗೆ ವರ್ಣನೆ ಮಾಡಿದ್ರು ಶುಕ ಮಹರ್ಷಿಗಳು. ಇಲ್ಲೆಲ್ಲ ಭಗವಂತ ಅವತರಿಸಿ ಬಂದಿದ್ದಾನಯ್ಯ, ಅವ ಅಸಂಖ್ಯ ಅವತಾರಗಳನ್ನು ಕಾಲಕಾಲಕ್ಕೆ ಬೇಕಾದ ರೀತಿಯಲ್ಲಿ ಧರಿಸಿಕೊಳ್ತಾನೆ, ಭೂಮಿಗೆ ಬರ್ತಾನೆ, ಧರ್ಮ ಸ್ಥಾಪನೆ ಮಾಡ್ತಾನೆ. ಅಂತಹ ಭಗವಂತ ಅವ ನಿನ್ನ ಧ್ಯಾನಕ್ಕೆ ವಸ್ತುವಾಗಬೇಕು. ನೀವು ಯಾವಾಗ ಧ್ಯಾನಕ್ಕೆ ಇಲ್ಲಿ ಕೂತ್ಕೊಳ್ತೀರಿ ಆವಾಗ ನಿಮ್ಮ ಧ್ಯಾನಕ್ಕೆ ವಸ್ತುವಾಗಬೇಕಾದವನು ಸರ್ವಾಂತರ್ಯಾಮಿಯಾದಂತಹ ಭಗವಂತ. ಇದನ್ನು ಕೇಳಿದವಾಗ ಮತ್ತೆ ಪರೀಕ್ಷಿತ ಮಹಾರಾಜ ಪ್ರಶ್ನೆ ಮಾಡ್ತಾನೆ, ನೀವು ಸೂರ್ಯವಂಶದ ಕಥೆಯನ್ನು ಹೇಳಿದ್ದೀರಿ, ಚಂದ್ರವಂಶದ ಕಥೆಯನ್ನು ಹೇಳಿದ್ದೀರಿ, ಆ ಚಂದ್ರವಂಶದಲ್ಲಿರುವಂತಹ ಯದುಗಳ ಕಥೆಯನ್ನು ಹೇಳಿದ್ದೀರಿ, ಆದರೆ ಯದುಗಳಲ್ಲಿ ಒಬ್ಬ ಭಗವಂತ ಅವತರಿಸಿದ್ದಾನೆ ಅಂತ ನಾ ಹೇಳುವುದನ್ನು ಕೇಳಿದ್ದೆ. ಕೃಷ್ಣ ಅಂತ ಅವನಿಗೆ ಹೆಸರು ಅಂತ ಕೇಳಿದ್ದೆ, ಅವನ ಕಥೆಯನ್ನು ವಿಸ್ತರಿಸಿ ಸ್ವಾಮಿ. ಯಾಕಂತ ಅಷ್ಟು ಅವನಿಗೆ ಆಸಕ್ತಿ? ಅವನ ವಂಶಜರನ್ನು ಅಲ್ಲ, ಅವನ ಅಜ್ಜಂದಿರನ್ನು ರಕ್ಷಣೆ ಮಾಡಿದವನು ಅವನೇ ಅಲ್ವಾ? ಪಾಂಡವರನ್ನು ರಕ್ಷಣೆ ಮಾಡಿದವ ಯಾರು? ಒಂದು. ಇನ್ನೊಂದು, ನಿವೃತ್ತ ತರ್ಷೈಹಿ ಉಪಗೀಯಮಾನಾತ್, ಎಲ್ಲವನ್ನು ಬೇಡ ಅಂತ ಬಿಟ್ಟಂತಹ ಯೋಗಿಗಳಿಗೂ ಕೂಡ ಅವ ಬೇಕಾಗ್ತಾನೆ. ಅವನನ್ನು ಸ್ಮರಣೆ ಮಾಡ್ತಾರೆ. ಸನಕ ಸನಂದನ, ಸನತ್ ಕುಮಾರ, ಸನತ್ ಸುಜಾತರು, ಈ 4 ಜನರನ್ನು ಕೇಳಿದ್ದೀರಾ? ಇಲ್ಲ, ಕೆಲವನ್ನು ಮಾತ್ರ ನೆನಪಿಟ್ಕೊಂಡದ್ದು ನೀವು ಅಲ್ವಾ? ಸನಕ ಸನಂದನ, ಸನತ್ ಕುಮಾರ, ಸನತ್ ಸುಜಾತರು ಹೇಳುವಂತಹ 4 ಜನ ಯೋಗಿಗಳು, ಆತ್ಮಜ್ಞಾನಿಗಳು, ಅವರಿಗೂ ಕೂಡ ಕೃಷ್ಣ ಬೇಕಾದ. ಕೃಷ್ಣನನ್ನು ನೋಡಬೇಕು ಅಂತ ನಿತ್ಯ ಹೋಗ್ತಾ ಇದ್ರು ವೈಕುಂಠ ಲೋಕಕ್ಕೆ, ಮಾತಾಡ್ಕೊಂಡು ಬರ್ತಾ ಇದ್ರು. ಅಂತಹ ಕೃಷ್ಣ
ಯದುಕುಲದಲ್ಲಿ ಅವತರಿಸಿದ್ದಾನೆ ಇವತ್ತು. ಅವನ ಕಥೆಯನ್ನು ನೀವು ಹೇಳಬೇಕು. ಅವನ ಕಥೆಯನ್ನು ಕೇಳಿದ ಹಾಗೆ, ಕೇಳ್ತಾ ಇದ್ದ ಹಾಗೆ ಕಿವಿಗಳಿಗೆ ಮನಸ್ಸಿಗೆ ಆನಂದವನ್ನು ಕೊಡ್ತದೆ ಆ ಕಥೆ. ಅದನ್ನು ಸಾಕು ಅಂತ ಯಾರಿಗೆ ಅನಿಸ್ತದೆ? ಕಥೆಯನ್ನು ಕೇಳಿದವಾಗ ಯಾರಿಗೂ ಅನಿಸುವುದಿಲ್ಲ. ನನ್ನ ಅಜ್ಜಂದಿರು ಕೌರವ ಸೈನ್ಯ ಹೇಳುವಂತಹ ಸಾಗರದಲ್ಲಿ ದಾಟಿ ಅದರಿಂದ ಮೇಲೆದ್ದು ಬರುವುದಕ್ಕೆ ಕಾರಣ ಕೃಷ್ಣ ಅಂತ ನಾನು ಕೇಳಿದ್ದೇನೆ ಗುರುಗಳೇ. ಆ ಸಾಗರದಲ್ಲಿ ಮುಳುಗುವುದಕ್ಕೆ ನಮ್ಮನ್ನು ಬಿಡಲಿಲ್ಲ ಕೃಷ್ಣ. ಆಮೇಲೆ ನಾನು ಕೂಡ ರಕ್ಷಿತನಾದದ್ದು ಅದೇ ಆ ಕೃಷ್ಣನಿಂದ. ನನ್ನ ಅಮ್ಮನಾದಂತಹ ಉತ್ತರೆಯ ಗರ್ಭದಲ್ಲಿ ನಾ ಇರುವ ಕಾಲಕ್ಕೆ ನನ್ನನ್ನು ಕೊಲ್ಲಬೇಕು ಅಂತ ಹೇಳಿಕೊಂಡು ಅಶ್ವತ್ಥಾಮ ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರವನ್ನು ಆ ಕಾಲಕ್ಕೆ ನನ್ನಬ್ಬೆ ಸರ್ವ ಶರಣಾಗತಿ ಭಾವದಿಂದ, ಕೃಷ್ಣ ನಾ ಸತ್ರೂ ಅಡ್ಡಿಲ್ಲ, ನನ್ನ ಹೊಟ್ಟೆಯೊಳಗಿರುವಂತಹ ವಂಶದ ಕುಡಿಯನ್ನು ಉಳಿಸು ಕೃಷ್ಣ ಅಂತ ಸರ್ವ ಶರಣಾಗತಿ ಭಾವದಿಂದ ಸ್ತುತಿ ಮಾಡಿದ ಕಾಲಕ್ಕೆ ಅವನೇ ಅವಳ ಗರ್ಭವನ್ನು ಹೊಕ್ಕಿ ನನ್ನನ್ನು ರಕ್ಷಣೆ ಮಾಡಿದವನು. ಜುಗೋಪ ಕುಕ್ಷಿಂಗತಃ ಆತ್ತಚಕ್ರ, ಸುದರ್ಶನ ಚಕ್ರವನ್ನು ಹಿಡಿದು ಅಮ್ಮನ ಗರ್ಭವನ್ನು ಪ್ರವೇಶಿಸಿ ಅಮ್ಮನನ್ನೂ ರಕ್ಷಿಸಿದ, ನನ್ನನ್ನೂ ರಕ್ಷಿಸಿದಂತಹ ಒಬ್ಬ ಪುಣ್ಯಾತ್ಮನಿದ್ದಾನೆ ಅವ. ಅಂತಹ ಪುಣ್ಯಾತ್ಮನ ಬಗ್ಗೆ ನಾನು ಕೇಳಬೇಕು ಸ್ವಾಮಿ. ಮತ್ತೆ ಮತ್ತೆ ಕೇಳಬೇಕು ಹೇಳುವಂತಹ ಕುತೂಹಲ ನನ್ನ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ನಿಶ್ಚಿತವಾಗಿ ಬಿಟ್ಟಿದೆ. ಎಲ್ಲಿ ಹುಟ್ಟಿದ ಸ್ವಾಮಿ ಅವ? ಏನೆಲ್ಲ ಕೆಲಸ ಮಾಡಿದ? ಅವರನ್ನೆಲ್ಲ ರಕ್ಷಣೆ ಮಾಡಿದ್ದು ಹೇಗೆ? ಭಗವಂತ ಮನುಷ್ಯ ದೇಹವನ್ನು ಹೊತ್ತು ಬರುವುದಿಲ್ವಲ್ಲ. ಆದರೆ ಮನುಷ್ಯ ದೇಹವನ್ನು ಹೊತ್ತು ಬಂದಂತಹ ಆ ಕೃಷ್ಣ ಎಷ್ಟು ವರ್ಷ ಈ ಭೂಲೋಕದಲ್ಲಿ ವಾಸ ಮಾಡಿದ? ಸ್ವಾಮಿ, ನೀವೊಬ್ಬರೇ ಇದನ್ನು ಹೇಳುವುದಕ್ಕೆ ಸಮರ್ಥರಿದ್ದೀರಿ. ವಕ್ತುಮರ್ಹಸಿ ಸರ್ವಜ್ಞ ಶ್ರದ್ಧಾನಾಯ. ನಾನು ಶ್ರದ್ಧೆಯಿಂದ ಕೇಳ್ತಾ ಇದ್ದೇನೆ. ಆ ಭಾವ ನಮಗೆ ಬರಬೇಕು ನೋಡಿ. ಬಂದಂತಹ ಆ ಭಾವ ನಮ್ಮ ಅಂತ್ಯಕಾಲದವರೆಗೆ ಇರ್ತದೆ. ಅದು ಶ್ರದ್ಧೆ. ಕೃಷ್ಣನ ಬಗ್ಗೆ ಕೇಳಬೇಕು ಅಂತ. ನನ್ನ ಪೂರ್ವಜರನ್ನು ರಕ್ಷಿಸಿದಂತಹ ಕೃಷ್ಣನ ಬಗ್ಗೆ ನಾ ಕೇಳಬೇಕು ಮತ್ತೆ ಹೇಳುವಂತಹ ಭಾವವನ್ನು ಶುಕ ಮಹರ್ಷಿಗಳ ಪಾದಬುಡದಲ್ಲಿ ಇಡ್ತಾನೆ ಪರೀಕ್ಷಿತ ಮಹಾರಾಜ. ಆವಾಗ ಅತ್ಯಂತ ಸಂತುಷ್ಟ ಮಾನಸರಾದರು ಶುಕ ಮಹರ್ಷಿಗಳು. ಹೇಳ್ತಾರೆ, ವಾಸುದೇವ ಕಥಾಯಾಂತೆ ಯಜ್ಜಾತ ನೈಷ್ಠಿಕೀರತಿ. ನೀವೆಲ್ಲ ಯಾಕೆಲ್ಲಿ ಕೂತಿದ್ದೀರಿ? ಕೃಷ್ಣ ಕಥೆ ಇದೆ ಅಂತ ಹೇಳಿದ್ಯಾರು? ಹಾ, ಅವರ ಒತ್ತಾಯಕ್ಕೆ ಬಂದು ಕೂತದ್ದ? ಇವರದ್ದು ಪ್ರತಿ ವರ್ಷ ಇದ್ದದ್ದೇ ಇದು ಅಂತ. ಯಜ್ಜಾತ ನೈಷ್ಠಿಕೀರತಿ. ಅಯ್ಯ ಪರೀಕ್ಷಿತ ಮಹಾರಾಜ, ವಾಸುದೇವ ಕಥೆಯಲ್ಲಿ ನಿನ್ನಲ್ಲಿ ಸಹಜವಾಗಿ ಹುಟ್ಟಿದಂತಹ ಪ್ರೀತಿ ಇದು. ಅತ್ಯಂತ ಸಂತೋಷವಾಯಿತು. ನೀವು ಯಾವಾಗ ಕೃಷ್ಣ ಕಥೆಯನ್ನು ಕೇಳ್ತೀರಿ ಆವಾಗ ಆ ಕಥೆ ಕೇಳುವವರನ್ನೂ ಶುದ್ಧಗೊಳಿಸ್ತದೆ, ಹೇಳುವವರನ್ನೂ ಶುದ್ಧಗೊಳಿಸ್ತದೆ, ಇದರ ಬಗ್ಗೆ ಪ್ರಶ್ನೆ ಕೇಳುವವರನ್ನೂ ಶುದ್ಧಗೊಳಿಸ್ತದೆ ಅಂತ ಹೇಳಿ ಕಥೆಯನ್ನು ಹೇಳುವುದಕ್ಕೆ ಶುರು ಮಾಡ್ತಾರೆ. ದ್ವಾಪರಾಂತ್ಯದ ಕಾಲ, ಇನ್ನೇನು ಕೆಲವು ವರ್ಷದಲ್ಲಿ ದ್ವಾಪರ ಯುಗ ಮುಗಿತದೆ. ಅಲ್ಲಿಗೆ ನಾವು ಹೋಗಬೇಕು. ದ್ವಾಪರಾಂತ್ಯದ ಕಾಲದಲ್ಲಿ ಧರ್ಮ ತನ್ನ 4 ಕಾಲುಗಳಲ್ಲಿ 3 ಕಾಲನ್ನು ಕಳ್ಕೊಂಡು ಕುಂಟುತ್ತಾ ಇತ್ತು. 4 ಕಾಲಿರುವಂತಹ ಪ್ರಾಣಿಗೆ 3 ಕಾಲು ಹೋದರೆ ಪರಿಸ್ಥಿತಿ ಏನಾಗ್ಬೋದು? ಮಲ್ಕೊಂಡ್ರೆ ಏಳಲಿಕ್ಕೆ ಆಗಲಿಕ್ಕಿಲ್ಲ, ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಸ್ಥಿತಿಯಲ್ಲಿ ಧರ್ಮ ಕುಂಟುತ್ತಾ ಇತ್ತು. ಈಗ ಆಗ್ತಾ ಉಂಟಲ್ಲ.
ಈಗ 3 ಕಾಲು ಹೋಗಿ ಇರುವಂತಹ 1 ಕಾಲಿಗೂ ಮುಳ್ಳು ಚುಚ್ಚಿದೆ. ಆ ಪರಿಸ್ಥಿತಿ ದ್ವಾಪರಾಂತ್ಯದಲ್ಲಿ ಬಂತು. ಭೂಮಿರ್ದೃಪ್ತ ನೃಪವ್ಯಾಜ ದೈತ್ಯಾನೀಕ ಶತಾಯುತೈ ಆಕ್ರಾಂತ ಭೂರಿಭಾರೇಣ. ಧರ್ಮ ಕುಂಟುತ್ತಾ ನಡೆಯುವ ಹಾಗೆ ಇದ್ದಕ್ಕಿದ್ದಾಗೆ ದುಷ್ಟಶಕ್ತಿಗಳು ಪ್ರಪಂಚದಲ್ಲಿ ಹುಟ್ಟಿ ಬರ್ತವೆ. ಪ್ರತಿಯೊಬ್ಬನ ಮನಸ್ಸಿನಲ್ಲಿಯೂ ರಾಕ್ಷಸರು ಹುಟ್ಟಿ ಬರ್ತಾರೆ. ಪ್ರತಿಯೊಬ್ಬನ ಮನೆಯಲ್ಲಿಯೂ ರಾಕ್ಷಸರು ಹುಟ್ಟಿ ಬರ್ತಾರೆ. ಪ್ರತಿಯೊಬ್ಬನ ಮನದಲ್ಲಿಯೂ ಹುಟ್ಟಿ ಬರ್ತಾರೆ ಅಂತ ಆದಾಗ ಧರ್ಮ ಏನು ಮಾಡಲಿ? ಭೂಮಿ ಈ ವೇದನೆಯನ್ನು ಹೇಗೆ ಸಹಿಸಿಕೊಳ್ಳಿ? ಅಸಹ್ಯವಾದ ವೇದನೆಯನ್ನು ಅನುಭವಿಸುವುದಕ್ಕೆ ಶುರು ಮಾಡಿತು ಭೂಮಿ. ನನಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಆಕ್ರಾಂತಳಾದಂತಹ ಭೂದೇವಿ ಗೋರೂಪವನ್ನು ಧರಿಸಿ ಬ್ರಹ್ಮದೇವರಲ್ಲಿಗೆ ಹೋಯಿತಂತೆ. ಸ್ವಾಮಿ, ನನ್ನ ಮೇಲಿರುವಂತಹ ಈ ದುಷ್ಟರ ಆಕ್ರಮಣವನ್ನು ನಿಲ್ಲಿಸು, ನನಗೆ ರಕ್ಷಣೆಯನ್ನು ಕೊಡು, ನನ್ನ ಆತ್ಮವನ್ನು ರಕ್ಷಣೆ ಮಾಡಬೇಕು ನೀನು ಅಂತ ಕೇಳಿಕೊಂಡಿತು ಬ್ರಹ್ಮನ ಹತ್ತಿರ. ಬ್ರಹ್ಮ ಅವಳನ್ನು ಕರ್ಕೊಂಡು ದೇವತೆಗಳನ್ನು ಒಗ್ಗೂಡಿಸಿ ನೇರವಾಗಿ ವೈಕುಂಠ ಲೋಕಕ್ಕೆ ಹೋದರು. ಅಲ್ಲಿ ಕ್ಷೀರಸಾಗರ ಶಯನಾದಂತಹ ಶ್ರೀಮನ್ನಾರಾಯಣ ವಾಸುದೇವನನ್ನು ಕುರಿತು ಧ್ಯಾನಿಸಿದರು. ಧ್ಯಾನಿಸಿದ ಕಾಲಕ್ಕೆ ಬ್ರಹ್ಮನಿಗೊಂದು ಅಶರೀರವಾಣಿ ಕೇಳಿ ಬಂತು. ಆ ಶರೀರವಾಣಿಯನ್ನು ಕೇಳಿ ಇಲ್ಲಿದ್ದಂತಹ ದೇವತೆಗಳಿಗೆ, ಗೋರೂಪವನ್ನು ಧರಿಸಿ ಬಂದಂತಹ ಭೂದೇವಿಗೆ ಎಲ್ಲರಿಗೂ ಹೇಳ್ತಾನೆ ಆ ಅಶರೀರವಾಣಿಯನ್ನು. ಏನಂತೆ? ಭಗವಂತ ಹೇಳಿದ್ದವನಿಗೆ ಕೇಳಿದೆ, ಭೂಲೋಕದಲ್ಲಿ ಅಧರ್ಮ ತಾಂಡವವಾಡ್ತಾ ಇದೆ, ನಾನು ಬರ್ತೇನೆ. ನಾ ಬರಬೇಕಿದ್ರೆ ನೀವೆಲ್ಲ ನನಗೆ ಸಹಕಾರಿಗಳಾಗಿ ಭೂಲೋಕದಲ್ಲಿ ಹುಟ್ಟಬೇಕು. ಯಾರು? ಈ ಎಲ್ಲ ದೇವತೆಗಳು. ದೇವತಾ ಸ್ತ್ರೀಯರು ಕೂಡ ನನಗೆ ಸಹಕಾರಿಗಳಾಗಿ ಭೂಲೋಕದಲ್ಲಿ ಗೋಪಿಕೆಯರಾಗಿ ಹುಟ್ಟಬೇಕು. ದೇವತೆಗಳೆಲ್ಲರೂ ಕೂಡ ಗೋಪಾಲಕರಾಗಿ ಹುಟ್ಟಬೇಕು. ನಾನು ಭೂಲೋಕದಲ್ಲಿ ಹುಟ್ಟಿಕೊಳ್ಳುವುದಕ್ಕೆ, ಅವತರಿಸುವುದಕ್ಕೆ ವಸುದೇವನ ಮನೆಯನ್ನು ಆರಿಸಿದ್ದೇನೆ. ದೇವಕಿಯ ಗರ್ಭಾಂಬುಧಿಯಲ್ಲಿ ಅವತರಿಸಿ ಬರ್ತೇನೆ. ಆಮೇಲೆ ನನ್ನ ಹಾಸಿಗೆ ಯಾವುದು? ಇದಲ್ಲ, ಆದಿಶೇಷ ಸಹಸ್ರವದನ ಸ್ವರಾಟ್ ನನ್ನಿಂದ ಮೊದಲು ಭೂಲೋಕದಲ್ಲಿ ಅವತರಿಸಿ ಬರ್ತಾನೆ. ಯಾಕೆ? ನನಗೆ ಪ್ರೀತಿಯನ್ನುಂಟು ಮಾಡುವುದಕ್ಕೆ. ನನ್ನವಳಾದಂತಹ ನನ್ನ ಮಾಯೆ, ವೈಷ್ಣವಿ ಮಾಯೆ, ಸಮಗ್ರ ಪ್ರಪಂಚವನ್ನು ಮೋಹಿಸುವುದಕ್ಕೋಸ್ಕರ ನನ್ನಿಂದ ಆಜ್ಞಪ್ತಳಾಗಿ ಭೂಲೋಕದಲ್ಲಿ ಹುಟ್ಟಿ ಬರ್ತಾಳೆ. ನೀವೆಲ್ಲ ನನಗೆ ಸಹಕಾರಿಗಳಾಗಿ ಹೋಗಿ ಹುಟ್ಟಿ ಬರ್ತೇನೆ, ಧೈರ್ಯವಾಗಿರಿ ಅಂತ ಹೇಳಿ ಅವರನ್ನು ಕಳುಹಿಸ್ತಾನೆ. ಎಲ್ಲರೂ ಹೊರಟು ಬಂದರು. ಎಲ್ಲ ದೇವತೆಗಳು, ದೇವತಾ ಸ್ತ್ರೀಯರು ಎಲ್ಲರೂ ಕೂಡ ಭಗವಂತ ಹೇಳಿದ ರೀತಿಯಲ್ಲಿ ಭೂಲೋಕದಲ್ಲಿ ಹುಟ್ಟುತ್ತಾರೆ. ಗೋಪಾಲಕರಾಗಿ, ಗೋಪಿಕೆಯರಾಗಿ, ಋಷಿಮುನಿಗಳು ಹಾಗೆ ಎಲ್ಲ ಹುಟ್ಕೊಂಡ್ರು. ಆಮೇಲೆ ಎಲ್ಲವರು ಹುಟ್ಟಿದ ಮೇಲೆ ಎಲ್ಲಿ ಹುಟ್ಟಿದರು? ಶೂರಸೇನೋ ಯದುಪತಿ ಮಧುರಾ ಮಾವಸನ್ಪುರೀಂ. ಮಥುರಾ ಪಟ್ಟಣ. ಮಥುರಾ ಪಟ್ಟಣ ಹೇಳುವಂಥದ್ದು ಭಗವಂತನ ಅವತಾರದ ಒಂದು ಕ್ಷೇತ್ರ. ಭಗವಂತನ ನಿತ್ಯ ಸಾನ್ನಿಧ್ಯ ಇರುವ ಕ್ಷೇತ್ರ ಅಂತ ಮಥುರಾ. ನಿತ್ಯ ಸಾನ್ನಿಧ್ಯ ಇರುವ ಕ್ಷೇತ್ರ ಅದು. ಆ ಮಥುರೆಯಲ್ಲಿ ಶೂರಸೇನ ಹೇಳುವಂತಹ ಒಬ್ಬ ರಾಜ ಸಮಗ್ರ ಭೂಮಂಡಲವನ್ನು ಆಳ್ತಾ ಇರ್ತಾನೆ. ಮಾಥುರಾನ್ ಶೂರಸೇನಾಂಶ್ಚ ವಿಷಯಾನ್ ಬುಭುಜೇಪುರ. ಮಥುರಾ ಯತ್ರ ನಿತ್ಯಂ ಸನ್ನಿಹಿತೋ ಹರಿ. ಭಗವಂತನ ನಿತ್ಯ ಸಾನ್ನಿಧ್ಯ ಮಥುರಾ ಪಟ್ಟಣ ಹೇಳುವಂಥದ್ದು. ಅಲ್ಲಿ
ಶೂರಸೇನನ ಮಗನಾದಂತಹ ವಸುದೇವ ಪ್ರಾಯಕ್ಕೆ ಬಂದಿದ್ದಾನೆ, ಮದುವೆಯಾಗಬೇಕು. ಏನು ಮಾಡಬೇಕು? ದೇವಕನ ಮಗಳು ದೇವಕಿ ಉಗ್ರಸೇನನ ಸಾಕು ಮಗಳು. ಅವಳನ್ನು ಮದುವೆಯಾಗುವುದು ಅಂತ ಸಂಕಲ್ಪಿಸಿ ಮದುವೆಯಾದ ವಸುದೇವ. ಈ ಉಗ್ರಸೇನನಿಗೆ ಒಬ್ಬ ಮಗನಿದ್ದ. ಯಾರು? ಈ ದೇವಕಿಯ ಅಣ್ಣ. ತಂಗಿಯ ಮದುವೆಯಾಯಿತು, ಮನೆಗೆ ಕರ್ಕೊಂಡೋಗಿ ಬಿಡಬೇಕು. ಅದಕ್ಕೋಸ್ಕರ ತನ್ನದೇ ಆದ ರಥದಲ್ಲಿ ಒಂದಷ್ಟು ಬಳುವಳಿ ಸಾಮಗ್ರಿಗಳನ್ನು ತುಂಬಿಸಿಕೊಂಡು ಈ ನವದಂಪತಿಗಳನ್ನು ಕರ್ಕೊಂಡು ಹೋಗ್ತಾನೆ. ಹೋಗುವಾಗ ಅತ್ಯಂತ ಸಂತೋಷ. ಮದುವೆ ಆಯಿತು ತಂಗಿಗೆ. ಈ ಕಂಸ ಇದ್ದದರಲ್ಲಿ ದುಷ್ಟಾಗ್ರಣಿ. ದುಷ್ಟರಲ್ಲಿಯೂ ಕೂಡ ಸ್ತರಗಳುಂಟು. ಮೊದಲನೇವ, ಎರಡನೇವ, ಮೂರನೇವ, ನಾಲ್ಕನೇವ ಅಂತ. ದುಷ್ಟರಲ್ಲಿಯೂ ಕೂಡ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಅಂತ ಇಲ್ವಾ? A+, A, B+B ಎಲ್ಲ ಇದ್ದ ಹಾಗೆ ದುಷ್ಟರಲ್ಲಿಯೂ ಕೂಡ ಕ್ಲಾಸ್ ಉಂಟು. ಹಾಗೆ ಇವ A+, ಯಾವುದರಲ್ಲಿ? ನೀವು ಪಡ್ಕೊಂಡಾಗಲ್ಲ A+, ಅದಲ್ಲ, ಇದು A+ ಬೇರೆ. ಇದು ಅಂತಹ A+, ದುಷ್ಟ. ಸ್ವಲ್ಪ ಹೇಳಿದ್ದು ಕೇಳಲಿಲ್ಲ ಅಂತಾದರೆ ಅವನ ತಲೆ ಅಲ್ಲಿಗೆ ಮುಗಿಯಿತು ಅಂತ ಲೆಕ್ಕ. ಎಲ್ಲರೂ ಅವನನ್ನು ಆಧರಿಸಬೇಕು. ಅಂತಹ ಒಬ್ಬ ದುಷ್ಟ ದೇಶವನ್ನು ಮಣ್ಣು ಮುಕ್ಕಿ ತಿಂದವ. ಅವನ ಸಂತತಿಗಳೇ ನಾವು ನೋಡ್ತೇವೆ ನೋಡಿ ಇವತ್ತು, ಮಣ್ಣು ಮುಕ್ಕಿ ತಿನ್ನುವುದಕ್ಕೆ. ಅದಕ್ಕೆ ನಾವು ಜಾಗೃತರಾಗಬೇಕು. ಕೃಷ್ಣ ಕಥಾ ವಾಹಿನಿಯಲ್ಲಿ ಮಿಂದು ಶುದ್ಧರಾಗಬೇಕು. ನಾಳೆ ನಾವು ನೋಡಿಕೊಳ್ಳುವವರು ನಮ್ಮ ದೇಶವನ್ನು. ಅದಕ್ಕೋಸ್ಕರ ಕಂಸನ ಸಂತತಿ, ಕಂಸ ಹೇಗೂ ಅಳುದ. ಅವನ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ದಾರೆ ಈಗ. ಕಾಣೋದಿಲ್ವ? ಎಲ್ಲ ಇದ್ದಾರೆ. ಆ ಸಂತತಿ ಅಳಿಯುವ ಹಾಗೆ ನಾವು ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು? ಕೃಷ್ಣ ಕಥಾ ವಾಹಿನಿಯಲ್ಲಿ ಮೀಬೇಕು, ಸ್ನಾನ ಮಾಡಬೇಕು, ಮಿಂದು ಎದ್ದು ಶುದ್ಧರಾಗಬೇಕು. ನಾವು ಕೃಷ್ಣರಾಗಬೇಕು. ನಾವು ಕೃಷ್ಣ ರುಕ್ಮಿಣಿಯರಾಗಬೇಕು. ಅರ್ಥಾತ್ ಹೊಳಿಬೇಕು ಅಂತ. ರುಕ್ಮ ಅಂದರೆ ಚಿನ್ನ, ಹೊಳಿತದದು, ಪ್ರಕಾಶ. ರುಕ್ಮಿಣಿ ಅಂತಂದರೆ ಹೊಳೆಯುವವಳು. ಹೊಳಿಬೇಕು. ನಮ್ಮ ಹೊಳೆತದಿಂದಾಗಿ ಅವರ ಕಣ್ಣು ಕುರುಡಾಗಬೇಕು. ಯಾರು? ಕಂಸನ ಸಂತತಿಯವರದ್ದು. ನಮ್ಮ ಆಕರ್ಷಣೆಯಿಂದಾಗಿ ಅವರು ನಿಮ್ಮ ಕೈವಶರಾಗಬೇಕು. ಕೃಷ್ಣ ಅಂದರೆ ಆಕರ್ಷಣೆ ಮಾಡುವ. ಎಷ್ಟು ಜನರನ್ನು ಆಕರ್ಷಣೆ ಮಾಡಿದ್ದಾನೆ, ಎಷ್ಟು ದುಂಬಿಗಳು ಹೋಗಿ ಬಿದ್ದಿವೆ ಅವನಲ್ಲಿ, ಬೀಳಿಲ್ವಾ? ಆಕರ್ಷಣೆ. ರುಕ್ಮಿಣಿಯನ್ನು ನೋಡಿದವರು ಎಷ್ಟು ಜನ ತಲೆ ತಿರುಗಿ ಬೀಳಲಿಲ್ಲ ಮದುವೆ ಹಿಂದಿನ ದಿವಸ? ಗೊತ್ತಿಲ್ವ ನಿಮಗೆ? ಅವತ್ತು ಹೇಳಲಿಲ್ವಾ? ಅಷ್ಟು ಅದು ಹೊಳೆತ ಕಣ್ಣು ಕಾಣದೇ ಆಗ್ತದೆ ಅಂತ. ಸೂರ್ಯನ ಪ್ರಕಾಶಕ್ಕೆ ನಮಗೆ ಕಣ್ಣು ಕಾಣದಾದ ಹಾಗೆ. ಅಂತಹ ಕೃಷ್ಣ ಕಥೆಯಲ್ಲಿ ನಾವು ಮಿಂದು ಏಳಬೇಕು. ಇಂತಹ ದುಷ್ಟ ಸಂತತಿ ಏನುಂಟು ಅದನ್ನೆಲ್ಲ ನಾವು ನಾಶ ಮಾಡಬೇಕು. ಈ ದುಷ್ಟ ಸಂತತಿಗಳಿಗೆಲ್ಲ ಅಪ್ಪನ ಸ್ಥಾನದಲ್ಲಿರುವ ಕಂಸ. ಅವ ಈ ತಂಗಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಮನೆಗೆ. ಕರ್ಕೊಂಡು ಹೋಗುವಾಗ ನೋಡಿ ಬಂತು ಒಂದು ಮೆಸೇಜು. ಒಂದು ಸೌಂಡ್ ಆಯಿತು. ಏನದು? ಅಸ್ಯಾಸ್ತ್ವಾಮಷ್ಟಮೋ ಗರ್ಭ ಹಂತ ಯಾಂ ವಹಸೆ ಅಬುಧ. ಹೇ ಮೂರ್ಖ. ಅವನನ್ನು ಕರೆದದ್ದೇ ಹಾಗೆ ಅಶರೀರವಾಣಿ. ಹೇ ಮೂರ್ಖ. ಅದನ್ನು ಕೇಳಿ ಆಗುವಾಗ ಅವನಿಗೆ ಸಿಟ್ಟು ಬಂತು. ನೀನು ಯಾರನ್ನು ಕರ್ಕೊಂಡು ಹೋಗ್ತಾ ಇದ್ದೀಗ? ಇವಳ
8ನೇ ಗರ್ಭ ನಿನಗೆ ಮೃತ್ಯುವಾಗ್ತದೆ. ಒಂದ್ಸಲ ರೈ ಅಂತ ತಿರುಗಿತೀವಿ ಅವನ ತಲೆ. ನಾನು ಕರ್ಕೊಂಡು ಹೋಗುವುದು ನನ್ನ ತಂಗಿಯನ್ನು, ಇವಳ ಹೊಟ್ಟೆಯಲ್ಲಿ ಹುಟ್ಟುವ 8ನೇ ಮಗು ನನಗೆ ಮೃತ್ಯು ಆಗ್ತದೆ, ಇವಳ ತಲೆಯನ್ನೇ ತೆಗೆದ್ರಾಯ್ತಲ್ಲ, ಮತ್ತೆ ಮೃತ್ಯು ಹುಟ್ಟಲಿಕ್ಕುಂಟಾ? ಮೃತ್ಯು ಹುಟ್ಟುವ ಮೊದಲು ಇವಳಿಗೆ ಮೃತ್ಯು ನಾನು ಕೊಟ್ಟರೆ ಆಯ್ತಲ್ಲ. ಇಂತಹ ಒಬ್ಬ ಮೂರ್ಖ, ಹಾಗಾಗಿ ನಾನು ಮೂರ್ಖ ಅಂತ ಕರೆದದ್ದು ಆ ಶರೀರವಾಣಿ. ಎಳೆದ ಕತ್ತಿಯನ್ನು ಎಳೆದು ಇನ್ನೇನು ಕಡಿಬೇಕು ಅಂತ ಹೊರಟ. ಅಷ್ಟೊತ್ತಿಗೆ ಬಾವಯ್ಯ ಮದುವೆಯಾಗಿ ಇನ್ನೂ ಒಂದು ಹೊತ್ತು ಕಳಿಲಿಲ್ಲ, ಮನೆಗೆ ತಲುಪಬೇಕಷ್ಟೇ, ನೀ ಹೀಗೆ ಮಾಡೋದು ಸರಿಯಲ್ಲ. ಯಾರಾದರೂ ತಂಗಿಯನ್ನು ಕೊಲ್ತಾರೆ? ಎಂಥದಯ್ಯ ಇದು, ನೀನಿಷ್ಟು ಕಲ್ತದ್ದೇ ಯಾಕೆ? ಅವನನ್ನು ಸ್ವಲ್ಪ ಮೇಲೆ ಇಡುವುದು. ಅವನು ಮಹಾದುಷ್ಟ ಅಂತ ಗೊತ್ತುಂಟು ವಸುದೇವನಿಗೂ, ಆದರೂ ಕೂಡ ಅವನನ್ನು ಮೇಲಿಡುವುದು. ಶ್ಲಾಘನೀಯ ಗುಣ ಶೂರೈ, ನಿನ್ನಂಥವರು ಈ ಮಣ್ಣಿನಲ್ಲಿಲ್ಲ. ನಿನ್ನಂಥವರು ಈ ಮಣ್ಣಿನಲ್ಲಿಲ್ಲ, ಇನ್ನೂ ಹುಟ್ಲಿಕ್ಕಿಲ್ಲ. ನೋಡಿ, ಅವನಿಗೆ ಯಾವುದೋ ಒಂದು ವಸುದೇವನಿಗೆ ಅಂತರಂಗ ಒಂದು ಹೀಗೆ ಮಾಡಿತ್ತು, ಇನ್ನೂ ಹುಟ್ಲಿಕ್ಕಿಲ್ಲ ಅಂದರೆ ಇನ್ನು ಹುಟ್ಟದಾಗೆ ಮಾಡ್ಲಿಕ್ಕೆ ಒಬ್ಬ ಬರ್ತಾನೆ ಅಂತ. ಶ್ಲಾಘನೀಯ ಗುಣಶೂರೈ ಭವಾನ್ ಭೋಜ ಯಶಸ್ಕರ, ಇಡೀ ಭೋಜ ಕುಲಕ್ಕೆ ನೀನೊಬ್ಬ ಯಶಸ್ಸು ತರಲಿಕ್ಕೆ ಇರುವಲ್ಲ ಕಂಸ. ಏನಾದರೂ ನಿಮಗೆ ಕೆಲಸ ಆಗಬೇಕೋ ಆವಾಗ ಅಂಥವರನ್ನು ಹೊಗಳಬೇಕು. ಹೊಗಳಿ 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 ಅಟ್ಟಕ್ಕೆ ಏರಿಸಬೇಕು. ಹಾಗೆ ಹೊಗಳಿದ್ರು ಕೂಡ ಅವ ಕೇಳುವ ಪರಿಸ್ಥಿತಿ ಇಲ್ಲ. ಹೇಳಿದ ವಸುದೇವ, ಸಾವು ಇಂದಲ್ಲಾದ್ರೂ ನಾಳೆ ಆದರೂ ಬರ್ತದಯ್ಯ, ಯಾಕೆ ನೀನೀಗ ಮೊದಲೇ ಕತ್ತೆ ಹಿಡ್ಕೊಂಡು ನನ್ನ ಹೆಂಡತಿ ಅಂದರೆ ನಿನ್ನ ತಂಗಿಯನ್ನು ಕೊಲ್ಲೋದಕ್ಕೆ ಹೊರಡ್ತೀನಿ ನೀನು, ಹಾಗೆಲ್ಲ ಮಾಡಬೇಡ. ನಾರ್ಹಸಿ ಕಲ್ಯಾಣೀಂ ಹಂತುಂ ನಾರ್ಹಸಿ. ಸರಿ, ಆದರೂ ನನ್ಯವರ್ತತ ಕೌರವ್ಯ. ಅವ ಕೇಳುವುದಕ್ಕೆ ಇಲ್ಲ. ಯಾಕೆ ಕೇಳಬೇಕು ನೋಡ ಅಲ್ವಾ? ಇವಳ ಹೊಟ್ಟೆಯಲ್ಲಿ ಹುಟ್ಟುವ 8ನೇ ಮಗು ನನಗೆ ಮೃತ್ಯುವಾಗ್ತದೆ ಅಂತಾದಾಗ ಎಷ್ಟೇ ಭಾಷಣ ಮಾಡಿದ್ರು ಕೂಡ ಕೇಳ್ತಾನ? ಕೊನೆಗೆ ಇವನಿಗೆ ಆಲೋಚನೆ ಆಯಿತು, ವಸುದೇವನಿಗೆ, ಇದಕ್ಕೆ ಈಗೇನು ಮಾಡುವುದೀಗ, ಎಂತಾರೊಂದು ಉಪಾಯ ಕಂಡುಕೊಳ್ಬೇಕು. ಸರಿ, ಹಾಗಾದರೆ ಅಯ್ಯ ಒಂದು ಕೆಲಸ ಮಾಡುವ, ಈಗ ನಿನಗೆ 8ನೇ ಗರ್ಭ ಅಲ್ವಾ, ಮಗು ಅಲ್ವಾ ಮೃತ್ಯುವಾಗಿ ಬರುವುದು, ಮಾಡುವ ಏನು ಪ್ರದಾಯ ಮೃತ್ಯವೇ. ಅವ ಆಲೋಚನೆ ಮಾಡ್ತಾನೆ ಮನಸ್ಸಿನಲ್ಲಿ, ನಾನಿನ್ನೀಗ ನನ್ನ ಮಗುವನ್ನು ಇವನಿಗೆ ಕೊಟ್ಟು ಇವಳನ್ನು ರಕ್ಷಣೆ ಮಾಡಬೇಕು. ಇವಳಲ್ಲಿ ಹುಟ್ಟುವಂತಹ ಮಕ್ಕಳನ್ನು ಅವನಿಗೆ ಕೊಟ್ಟರೆ ಆಯ್ತಲ್ಲ, ಅದು 1ನೇ ಎದ್ದ 2ನೇ ಎದ್ದ 8ನೇ ಎದ್ದ ಎಲ್ಲವನ್ನು ಕೊಡುವುದು ಅಂತೇಳಿ ಆಲೋಚನೆ ಮಾಡಿ ದೈವ ಗತಿ ಸರಿ ಇದ್ದರೆ ಸರಿ ಇರ್ತದೆ, ಇಲ್ಲದಿದ್ದರೆ ಏನಾಗ್ತದೆ ಅಂತ ಗೊತ್ತಾಗುವುದಿಲ್ಲ. ನನ್ನ ಮಡದಿಯಾದಂತಹ ದೇವಕಿಯನ್ನ ರಕ್ಷಣೆ ಮಾಡಿಕೊಳ್ಬೇಕು, ಅದಕ್ಕೋಸ್ಕರ ಕೊಡ್ತೇನೆ ಅಂತ ಹೇಳಿದ. ನನ್ನ ಹುಟ್ಟಿದ ಹಾಗೆ ಮಕ್ಕಳಂತಂದು ನಿನಗೆ ಸಮರ್ಪಣೆ ಮಾಡ್ತೇನೆ, ನನ್ನ ಮಡದಿಯನ್ನು ರಕ್ಷಣೆ ಮಾಡು ನೀನು ಅಂತ. ಸರಿ ಆಯಿತು. ಪುತ್ರಾನ್ ಸಮರ್ಪಯಿಷ್ಯೇ ಅಸ್ಯಾಹ ಯತಸ್ತೆ ಭಯಮುತ್ಥಿತಂ. ಆಯಿತು ಅಂತ ಹೇಳಿ ಮನೆಗೆ ಹೋದ, ಮುಗಿಯಿತು. 1 ವರ್ಷ ಆಯಿತು. ವರ್ಷಕ್ಕೆ ಒಂದರಾಗೆ ಹೆರುವುದಕ್ಕೆ ಶುರು ಮಾಡಿದ್ಲು ದೇವಕಿ. ಒಂದೊಂದೇ ಹೆತ್ತ ಹಾಗೆ ಇವ ತೆಕ್ಕೊಂಡೋಗಿ ಕೊಡುವುದಕ್ಕೆ ಶುರು ಮಾಡಿದ. ಮಾತು ಕೊಟ್ಟಿದ್ದಾನಲ್ಲ ಕೊಡ್ತೇನೆ ಅಂತ, ಇವಳು ಹೆತ್ತದ್ದು ಊರಿಗೆಲ್ಲ ಸುದ್ದಿ ಗೊತ್ತಾಗೋದಿಲ್ವಾ ಅಂತ ಹೇಳಿ ಮಗುವನ್ನು ಹುಟ್ಟಿದಾಗೆ ತೆಕ್ಕೊಂಡೋದ. ಈಗ ಭಾವಯ್ಯ ತಗ. ಅಷ್ಟೊತ್ತಿಗೆ ಈ ಕಂಸನಿಗೆ ಮನಸ್ಸಿನಲ್ಲಿ ಆನಂದ ಆಯಿತು. ಭಾವಯ್ಯ ಮೋಸ ಇಲ್ಲ, ಹೇಳಿದಾಗೆ ಮಾಡ್ತಾನೆ, ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ.
ದೃಷ್ಟ ಸಮತ್ವಂ ತಚ್ಚೌರೇ ಸತ್ಯೇ ಚೈವ ವ್ಯವಸ್ಥಿತಿಂ. ಅವ ಸತ್ಯ ಮಾರ್ಗದಲ್ಲಿಯೇ ಇದ್ದಾನೆ. ಹಾಗಾಗಿ ಹೇಳಿದ, ಭಾವಯ್ಯ ಯಾಕೆ ಅದನ್ನು ಸುಮ್ಮನೆ ಕೊಲ್ಲುವುದು, ಮಗುವನ್ನು ಯಾಕೆ ಕೊಲ್ಲುವುದು, 8ನೇ ಗರ್ಭ ಅಲ್ವ ನನಗೆ ಮೃತ್ಯು, ಆವಾಗ ನೋಡ್ಕೊಳ್ಳೋಣ. ಪ್ರತಿಯಾತು ಕುಮಾರೋಯಂ ನಹ್ಯಸ್ಮಾದಸ್ತಿ ಮೇ ಭಯಂ. ನನಗಿದರಿಂದ ಭಯ ಇಲ್ಲ, ಸುಮ್ಮನೆ ಯಾಕೆ ನಾನು ಕೊಂದು ಪಾಪ ಕಟ್ಟಿಕೊಳ್ಳೋದು. ಇನ್ನೀಗ ಕಟ್ಟಿಕೊಳ್ಳಿಕ್ಕೆ ಜಾಗ ಇಲ್ಲ, ಪಾಪವನ್ನು ಅಷ್ಟು ಮಾಡಿ ಆಗಿದೆ. ಹಾಗಾಗಿ ಕಟ್ಟಲಿಕ್ಕೆ ಜಾಗ ಇಲ್ಲ, ನೀ ಕರ್ಕೊಂಡು ಹೋಗು ಅಂತ. ನಹ್ಯಸ್ಮಾದಸ್ತಿ ಮೇ ಭಯಂ. ಅಷ್ಟಮಾತ್ 8ನೇದ್ದಲ್ವ, ಆವಾಗ ಆಲೋಚನೆ ಮಾಡುವ. ಸರಿ, ಅವ ಕರ್ಕೊಂಡು ಹೋದ. ಆದರೂ ಮನಸ್ಸಿನಲ್ಲಿ ಇದು ಸರಿಯಾಗುವ ಜಾತಿ ಅಲ್ಲ ಇದು. ಯಾವಾಗಾದರೂ ಮನಸ್ಸು ವ್ಯತ್ಯಾಸ ಆದರೆ ಸೀದಾ ಮನೆಗೆ ರಾತ್ರಿಯೇ ಬಂದಾನು, ಕೊಡು ನಿನ್ನ ಮಗುವನ್ನು ಅಂತ ಜಾತಿ ಅದು ಅಂತ ಹೇಳಿ ಒಂದು ಬದಿಯಲ್ಲಿ ಮನಸ್ಸಿನಲ್ಲಿ ಆ ಭಾವನೆ ಉಂಟು. ಇದು ಯಾವಾಗ ಬರ್ತಾನೆ ಈ ಜನ ಅಂತ ಗೊತ್ತಿಲ್ಲ, ಆದರೂ ನೋಡುವ ಏನಾಗ್ತದೆ ಅಂತ. ಸರಿ, ಅಷ್ಟೊತ್ತಿಗೆ ನಾರದರು ಬಂದರು ಈ ಕಂಸನ ಮನೆಗೆ. ನಾರದರು ಬಂದು ಅವನ ತಲೆಯಲ್ಲಿ ಹುಳವನ್ನು ಬಿಟ್ಟರು. ಇಂಥದ್ದು ಹೇಳ್ತಾರೆ ಬಂದು, ಸರ್ವೇ ವೈ ಈ ನಂದಾಧ್ಯಾಯೇ ವ್ರಜೇ ಗೋಪಾಹ. ಕಂಸ, ನಿನಗೆ ಬುದ್ಧಿ ಉಂಟ ಮಾರಾಯ. ಈ ಗೋಕುಲದಲ್ಲಿ ಇರುವವರು ಯಾರೆಲ್ಲ ಇದ್ದಾರೆ ಇಲ್ಲಿ ಕೂತ್ಕೊಂಡು, ಇದೆಲ್ಲರೂ ಕೂಡ ದೇವತೆಗಳು, ಮೇಲಿಂದ ಇಳಿದವರು ಎಲ್ಲ ದೇವತಾ ಸ್ತ್ರೀಯರು. ಜ್ಞಾತಯೋ ಬಂಧು ಸುಹೃದೋ ಏಚ ಕಂಸ ಮನುವ್ರತಃ. ನಿನ್ನ ಸುತ್ತಮುತ್ತ ಇರುವವರೆಲ್ಲ ನಿನ್ನನ್ನು ಕೊಲ್ಲುವುದಕ್ಕೆ ಅಂತ ಷಡ್ಯಂತ್ರವನ್ನು ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿಗೆ, ಕಾಲವನ್ನು ನೋಡ್ತಾ ಇದ್ದಾರೆ. ಭೂಮೇರ್ ಭಾರಾಯಮಾಣಾನಾಂ ದೈತ್ಯಾನಾಂಚ ವಧೋದ್ಯಮಂ. ನಿನ್ನಂತಹ ಅನೇಕ ದುಷ್ಟರನ್ನು ಕೊಲ್ಲುವುದಕ್ಕೆ ಅಂತ ಬರ್ತಾ ಇದ್ದಾನೆ ಒಬ್ಬ. ದೇವಕಿ ಗರ್ಭವತಿ, 8ನೇ ಮಗು ಅಂತ ಹೇಳಲಿಲ್ವ ನಿನಗೆ, ಅಶರೀರವಾಣಿ ಆಗಲಿಲ್ವಾ? ನೀನು ಆಲೋಚನೆ ಮಾಡುವುದಲ್ವೋ? ಇದೆಲ್ಲ ನಿನ್ನ ಸುತ್ತುವರಿದು ಇರುವವರು ಯಾರು ಗೊತ್ತಾ? ಎಲ್ಲ ನಿನಗೆ ಮೃತ್ಯು ಸದೃಶರೇ ಇರುವುದು, ದೇವತೆಗಳು. ನೀನು ಆ ಮಗುವನ್ನು ಬಿಟ್ಟದ್ದು ಸಾಕು ಮಾರಾಯ, ನೀನು ಬುದ್ಧಿ ಉಂಟ ನಿನಗೆ ಅಲ್ವಾ? 8ನೇ ಮಗು, 8ನೇ ಮಗು ಅಂತ ನೀವು ಎಲ್ಲಿಂದ ಲೆಕ್ಕ ತೆಗೆಯುವುದು? ಅದು 8, 7, 6, 5 ಅಂತ ಹೇಳಿ ಹೋದರೆ, ಅಥವಾ 1ರಿಂದ ಶುರುವಾಗಿ 8ರವರೆಗೆ ಹೋದರೆ, ಅಥವಾ ನಡುವಲ್ಲಿ ಎಲ್ಲಿಯಾದರೂ ಎದ್ದು ಬಂದರೆ, ಈ ಕೃಷ್ಣನ ಲೆಕ್ಕಾಚಾರ ಯಾರಿಗೂ ಸಿಕ್ಕಲಿಲ್ಲ ಈವರೆಗೂ. ಹೇಗೆ ಲೆಕ್ಕಾಚಾರ ಮಾಡುವುದು? 8ನೇ ಮಗು ನಿನಗೆ ಮೃತ್ಯುವಾಗ್ತದೆ ಅಂತಾದರೆ ಅದು 8 ಶುರುವಿಂದಾದರೆ, ಇನ್ನೀಗ ಬರುವುದು 7, 6, 5, ಆವಾಗ ಇದು 8 ಆಗಲಿಲ್ವ? ಒಟ್ಟು ಕನ್ಫ್ಯೂಸ್. ಶುರುವಿಂದ 8 ಅಂತ ಲೆಕ್ಕ ತೆಗೆಯುವುದಾ, ಅಲ್ಲ ಕೊನೆಯದ್ದು 8 ಅಂತನ? ಅಂತೂ ನಿನಗೆ ಬುದ್ಧಿ ಇಲ್ಲ, ನೀನು ಹೀಗೆಲ್ಲ ಮಾಡಬಾರ್ದು. ದೇವಕ್ಯ ಗರ್ಭಸಂಭೂತಂ ಎಲ್ಲ ಹೇಳಿದರು ನಾರದರು, ಹೊರಟರು. ಇವನಿಗೆ ಅಲ್ಲಿಂದ ನಿದ್ದೆ ಮಾಡಲಿಲ್ಲ ಅವ. ನಿದ್ದೆ ಮಾಡಲಿಲ್ಲ. ಯಾಕೆ? ಇದುವೇ ತಲೆ, ದೇವಕಿಯ ಗರ್ಭ 8, ಅದಿನ್ನು ಯಾವ ಲೆಕ್ಕಾಚಾರ ಗೊತ್ತಿಲ್ಲ, ಯಾವ ಬದಿಯಿಂದ 8 ಎದ್ದು ಬರ್ತದೆ. ನನ್ನ ಸುತ್ತಮುತ್ತ ಇರುವವರೆಲ್ಲ ನನಗೆ ಮೃತ್ಯು ಸದೃಶರು, ಮೇಲಿನಿಂದ ಇಳಿದವರು, ನನ್ನನ್ನು ಕೊಲ್ಲುವುದಕ್ಕೆ ಅಂತ ನಕ್ಷೆ ತಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿ ವಾಪಸ್ ಕಳಿಸಿದಂತಹ ಮಕ್ಕಳನ್ನೆಲ್ಲ ಪುನಃ ಬರೆಸಿದ. ಬಂದು ಒಂದೊಂದು ಹುಟ್ಟಿದಾಗೆ ಎಲ್ಲವನ್ನು ಕೊಲ್ಲುತ್ತಾ ಬಂದ. ಜಾತಂಜಾತ ಮಹನ್ ಪುತ್ರಂ ತಯೋ ರಜನ ಶಂಕಯ. ಯಾಕೆ ಈ ಎಲ್ಲವನ್ನು ಕೊಂದದ್ದು? 8ರನ್ನು ಮಾತ್ರ ಕೊಲ್ಲಬೇಕಿತ್ತಲ್ವ? ಅಜನ ಶಂಕಯ. ಈ ಕೃಷ್ಣ ಯಾವ ಬದಿಯಿಂದ ಯಾವ ಮಗುವಾಗಿ ಬರ್ತಾನೆ ಅಂತ ಗೊತ್ತಿಲ್ಲ, ಅದೊಂದು ಕಲೀಲಿಕ್ಕೆ ಆಗಲಿಲ್ಲ ಅವನಿಗೆ.